ಈ ಬ್ಲೌಸಿನ ಉದ್ದ 15 ಇಂಚು. ಅದಕ್ಕೆ 1 ಇಂಚು ಸೇರಿಸಿ 16ಕ್ಕೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. 16ಕ್ಕೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇದರ ಚೆಸ್ಟು 43 ಇದೆ. ಅದಕ್ಕಾಗಿ ಇದರ ಶೋಲ್ಡರನ್ನು 11 ಇಂಚಿಗೆ ಇಟ್ಟಿದ್ದೇನೆ. ಶೋಲ್ಡರ್ 11 ಇಂಚಿಗೆ ಇಟ್ಟಿದ್ದೇನೆ ಅಂದರೆ ಮಾರ್ಜಿಂಗ್ ಸೇರಿಸಿ 6 ಇಂಚಿಗೆ ಮಾರ್ಕನ್ನು ಹಾಕಿದ್ದೇನೆ. ಇಲ್ಲಿ ಕೂಡ ಅಷ್ಟೇ, ಮೇಲೆ ಹಾಕಿದಷ್ಟೇ 6 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುತ್ತಿದ್ದೇನೆ. ಮೇಲಿಂದ ಕೆಳಕ್ಕೆ ಒಂದು ಲೈನನ್ನು ಹಾಕಿಕೊಂಡಿದ್ದೇನೆ. ಇದರ ಸೊಂಟದ ಸುತ್ತ ಅಳತೆ 34 ಇದೆ. 34ರ ಅರ್ಥ 8.5. 1 ಇಂಚು ಡಾಟ್ಗಾಗಿ, 1.5 ಇಂಚು ಮಾರ್ಜಿಂಗಾಗಿ ಮಾರ್ಕ್ ಹಾಕಿದ್ದೇನೆ. ಇದಕ್ಕೆ ನಾನು ಶೋಲ್ಡರ್ ಡೌನು 5.5 ಇಂಚಿಗೆ ಮಾರ್ಕ್ ಹಾಕುತ್ತೇನೆ. 5.5. ಇದರ ಚೆಸ್ಟು 43 ಆಗಿರುವುದರಿಂದ 10 ಇಂಚಿಗೆ ಮಾರ್ಕನ್ನು ಹಾಕಿದ್ದೇನೆ. 10 ಮುಕ್ಕಾಲು ಇಂಚಿಗೆ. ಪುನಃ ಇಲ್ಲಿ 1.5 ಇಂಚು ಮಾರ್ಜಿಂಗ್. ಬ್ಲೌಸಿನ ಬ್ಯಾಕ್ ಡೀಪು 12 ಇದೆ. 12 ಇರುವಾಗ ನಾವು 11 ಮುಕ್ಕಾಲಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು. 11 ಮುಕ್ಕಾಲು. ಇಲ್ಲಿನ ಅಗಲ 6.5 ಇಟ್ಟಿದ್ದೇನೆ, ಅಂದರೆ 3 ಇಂಚಿಗೆ ಮಾರ್ಕ್ ಹಾಕಿದ್ದೇನೆ. ಅದು ಹೊಲಿಯುವಾಗ 6.5ಗೆ ಬರುತ್ತದೆ. ನೀವು ಇಲ್ಲಿಂದ ಬೇಕಾದರೂ ಬ್ಯಾಕ್ ಡೌನನ್ನು ಅಳಿಬಹುದು, ಬ್ಯಾಕ್ ಡೀಪು, ಅಥವಾ ನೀವು ಇಲ್ಲಿಂದಲೂ ಅಳೆಯಬಹುದು. ಹೀಗೆ ಎಳೆದರೆ ಇದು 3.5 ಇಂಚಿಗೆ ಬರುತ್ತದೆ. ಇಲ್ಲಿಂದ ಅಳೆಯುವುದಾದರೆ 3.5ಗೆ ಬಂದರೆ 4.25 ಇಡಬೇಕು. ಏಕೆಂದರೆ ಇಲ್ಲಿ ಅರ್ಧ ಹೋಗ್ತದೆ, ಇಲ್ಲಿ 1/4 ಇಂಚು ಹೋಗುತ್ತದೆ. ಇಲ್ಲಿಂದಲೂ ಇಡಬಹುದು, ಇಲ್ಲಿಂದಲೂ ಇಡಬಹುದು. ಇವಾಗ ಇಲ್ಲಿನ ಶೋಲ್ಡರ್ನ ಮಧ್ಯಭಾಗ ಅವರು ಕೊಟ್ಟ ಅಳತೆ ಪ್ರಕಾರ 2.25 ಇತ್ತು. ಇಲ್ಲಿ 3.25ಗೆ ಮಾರ್ಕನ್ನು ಹಾಕಿದ್ದೇನೆ. ಅದು 1/4 ಇಂಚು ಕಟ್ಟು ಮಾಡುವಾಗ ಹೋಗುತ್ತದೆ, ಮತ್ತು ಕೈ ತಾಗಿಸುವಾಗ ಅದನ್ನು ಕಟ್ ಮಾಡುವಾಗ ಹೋಗುತ್ತದೆ. ತುಂಬ ಡೀಪ್ ಬ್ಯಾಕ್ ಇದು. ಮತ್ತು ಇಲ್ಲಿ ರೌಂಡ್ ಹಾಕುವಾಗ ಈ ಕಾರ್ನರಿಂದ 1 ಇಂಚು ಬಿಟ್ಟು ನಾನು ಹಾಕೋದು ಯಾವಾಗಲೂ, ಅದು ಸರಿಯಾಗಿ ಬರುತ್ತದೆ. ಇದರ ಆರಂ ಹೋಲ್ ರೌಂಡು 18 ಇಂಚಿ ಇದೆ. 18 ಇಂಚಿನ ಅರ್ಧ 9. ಇವಾಗ ಇಲ್ಲಿಂದ ಇಲ್ಲಿಗೆ 9 ಇಂಚಿಗೆ ಬರಬೇಕು. ನೋಡಿ, ಈ ಕಾರ್ನರ್ನಿಂದ 1/4 ಬಿಟ್ಟು ಇಲ್ಲಿ ಮಾರ್ಕನ್ನು ಹಾಕಿದ್ದೇನೆ. ಒಂದು ವೇಳೆ ಇಲ್ಲಿ 1.25 1/3 ಹಾಕಿದರೆ ಇಲ್ಲಿ ತುಂಬ ಜೋಲ್ ಬರುತ್ತದೆ. ಅದಕ್ಕಾಗಿ ನಾನು 1/4ಗೆ ಹಾಕಿದ್ದೇನೆ. ಒಂದು ಕಾಲಿಗೆ ಹಾಕಿ ಒಂದು ಲೈನನ್ನು ಹಾಕಿಕೊಳ್ಳುತ್ತೇನೆ. ಇವಾಗ ಇದನ್ನು ಅಳೆದು ನೋಡುವ. ಅಳೆದು ನೋಡದೆ ಯಾವಾಗಲೂ ಕಟ್ ಮಾಡಲು ಹೋಗಬಾರದು. ಮೇಲಿಂದ ಅರ್ಧ ಇಂಚು ಹೊಲಿಗೆ ಮಾರ್ಜಿಂಗ್ ಬಿಟ್ಟು ಈ ರೀತಿ ಟೇಪನ್ನು ಹಿಡಿದುಕೊಂಡು ನೀವು ಅಳತೆ ಮಾಡಿಕೊಂಡು ನೋಡಬೇಕು. ನೋಡಿ, 9 ಇಂಚು ಬಂದಿದೆ. 18ರ ಅರ್ಧ 9. ನೋಡಿ, 9 ಇಂಚಿಗೆ ಸರಿಯಾಗಿ ಆರಂ ಹೋಲು ಬಂದಿದೆ. ಯಾವುದೇ ಕಾರಣಕ್ಕೂ ಇದು ದೊಡ್ಡದಾಗಬಾರದು. ಅಂದರೆ 9 ಇದ್ದದ್ದು 9.25 ಆಗಬಾರದು. ಇದು ಡೌನ್ ತುಂಬ ಜಾಸ್ತಿ ಆಗಬಾರದು. ಈ ಲೈನು ತುಂಬ ಜಾಸ್ತಿ ಆಗಬಾರದು. ಆವಾಗ ಆರಂ ಹೋಲ್ ದೊಡ್ಡದಾಗುತ್ತದೆ. ಸಣ್ಣದಿದ್ದರೆ ನಡೆಯುತ್ತದೆ, ಏಕೆಂದರೆ ಮತ್ತೆ ನಾವು ಕೈ ಕೂರಿಸುವಾಗ ರೌಂಡ್ ಮಾಡಿ ಕಟ್ ಮಾಡಿ ತೆಗಿಬಹುದು. ಇವಾಗ ನಾನು 5.25 ಇಟ್ಟಿದ್ದೇನೆ. 5.25 ಇಡಬಹುದು. ಆದರೆ 6 ಇಂಚು ಇಟ್ಟರೆ ಅದು ತುಂಬ ಲೂಸ್ ಆಗಿ ಬಿಡುತ್ತದೆ.
ಕಮ್ಮಿ ಇದ್ದರೆ ಮತ್ತೆ ಜಾಸ್ತಿ ಮಾಡಬಹುದು. ಕೈಗೆ ತಾಗಿಸುವಾಗ ಜಾಸ್ತಿ ಇದ್ದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆರಂ ಹೋಲನ್ನು ಮಾರ್ಕ್ ಹಾಕುವಾಗ ಸರಿಯಾಗಿ ಈ ರೀತಿ ಟೇಪನ್ನು ಇಟ್ಟುಕೊಂಡು ಚೆಕ್ ಮಾಡಿಕೊಳ್ಳಿ. ನೋಡಿ, ಕರೆಕ್ಟಾಗಿ 9 ಬಂದಿದೆ. ಇದು ಸರಿಯಾಗಿದೆ. ಇವಾಗ ಇದಕ್ಕೆ ಡಾಟ್ ಮಾರ್ಕನ್ನು ಹಾಕುತ್ತೇನೆ. ಸಾಧಾರಣ ಇಲ್ಲಿಂದ ನೋಡಿ ಒಂದು 5 ಇಂಚು, ಇಲ್ಲಿಂದ 5 ಇಂಚು ಬಿಟ್ಟು ಮಾರ್ಕ್ ಹಾಕುತ್ತಿದ್ದೇನೆ. ಇದರ ಚೆಸ್ಟ್ 43 ಇರುವುದರಿಂದ 5, 40 ಇದ್ದರೆ 4.5. ಈ ರೀತಿ ಚೆಸ್ಟು ಕಮ್ಮಿ ಸೊಂಟ ಕಮ್ಮಿ ಇದ್ದಾಗ ಈ ಡಾಟ್ನ ಗ್ಯಾಪನ್ನು ಕೂಡ ಕಮ್ಮಿ ಮಾಡುತ್ತಾ ಬರಬೇಕು. ಇದಕ್ಕೆ ನಾನು 5 ಇಂಚಿಗೆ ಇಟ್ಟಿದ್ದೇನೆ. ಮತ್ತು ಡಾಟ್ನ ಎತ್ತರ ಈ ಡೌನ್ಗಿಂತ ಮೇಲಕ್ಕೆ ಹೆಚ್ಚು ಇರಬಾರದು, ಆವಾಗ ಅದು ಸ್ಟ್ರಿಂಕ್ ಆದ ಹಾಗೆ ಬರುತ್ತದೆ. ಈ ಲೈನಿಗಿಂತ ಕೆಳಗೇನೆ ಇರಬೇಕು. ಈ ಬ್ಯಾಕಿದ್ದು ಡೀಪ್ನ ಲೈನ್ನಷ್ಟು ಇಟ್ಟರೆ ಆಗುತ್ತದೆ, ಅದಕ್ಕಿಂತ ಮೇಲೆ ಹೋಗಬಾರದು. ಮತ್ತು ನಾನು ಬ್ಯಾಕ್ ಡಾಟಿಗೆ 1 ಇಂಚಿನಷ್ಟು ಮಾರ್ಕ್ ಹಾಕಿಕೊಳ್ಳುತ್ತೇನೆ. 1 ಇಂಚು ಅಗಲ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಮತ್ತು ನಾನು ಇಲ್ಲಿ ಅರ್ಧ ಇಂಚು ಬಿಟ್ಟು ಮೇಲಕ್ಕೆ ಒಂದು ಮಾರ್ಕನ್ನು ಹಾಕಿ ಉಳಿದ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳುತ್ತೇನೆ. ನಿಮಗೆ ಬೇಕಾದರೆ ಆ ಥರ ಮಾಡಿಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಹೀಗೆ ಮಾಡುವುದರಿಂದ ಏನು ಪ್ರಯೋಜನವಾಗುತ್ತದೆ ಎಂದರೆ, ನೋಡಿ, ನಾವು ಈ ರೀತಿ ಡಾಟನ್ನು ಹಾಕುವಾಗ ಅದೇನಾಗುತ್ತದೆ ನೋಡಿ, ಇದು ಮೊದಲನೇ ಲೈನು ಇಲ್ಲಿಂದ ಮೇಲಕ್ಕೆ ಹೋಗಿ ಇದು ಕೆಳಗೆ ಬಂದಾಗೆ ಆಗುತ್ತದೆ ಕಮಾಂತರ. ಇವಾಗ ಮೇಲಿನ ಲೈನನ್ನು ನೋಡಿ, ನಿಮಗೆ ಸ್ಟ್ರೈಟ್ ಆಗಿ ಕಾಣುತ್ತದೆ. ಡಾಟನ್ನು ಹಾಕಿದಾಗ ಬೆನ್ನು ಮೇಲಕ್ಕೆ ಹೋದ ಹಾಗೆ ಆಗುತ್ತದೆ. ಅದಕ್ಕಾಗಿ ನಾವು ಮೊದಲೇ ಇಲ್ಲಿ ಅರ್ಧ ಇಂಚು ಕಟ್ಟು ಮಾಡಿಕೊಂಡರೆ ಆ ರೀತಿ ಆಗುವುದಿಲ್ಲ. ನೋಡಿ, ಈಗ ಈ ಲೈನು ನಿಮಗೆ ಸ್ಟ್ರೈಟ್ ಆಗಿ ಕಾಣುತ್ತದೆ. ಇಲ್ಲಿಗೆ ಡಾಟ್ ಹಾಕಿದ ಮೇಲೆ ನೋಡಿ, ಈ ಲೈನು ಸ್ಟ್ರೈಟ್ ಆಗಿ ಕಾಣುತ್ತದೆ. ಮೇಲಿದ್ದು ಕೆಳಗಿದ್ದು ವಾರೆ ಇದ್ದ ಹಾಗೆ ಕಾಣುತ್ತದೆ. ಅದಕ್ಕಾಗಿ ಇಲ್ಲಿ ಅರ್ಧ ಇಂಚು ಇಷ್ಟನ್ನು ಕಟ್ಟು ಮಾಡಿಕೊಳ್ಳಬೇಕು. ಚೆನ್ನಾಗಿ ತಿಳಿದಿದೆ ಎಂದು ಕೊಳ್ಳುತ್ತೇನೆ. ಕೆಲವರಿಗೆ ಅರ್ಥವಾಗಲಿಲ್ಲ, ಹೋದ ವಿಡಿಯೋದಲ್ಲಿ ಸರಿಯಾಗಿ ಕೇಳುವುದಿಲ್ಲ ಅಂತ ಕೆಲವರು ತಿಳಿಸಿದ್ದರು. ಕೆಲವರು ಮ್ಯೂಸಿಕ್ ಬೇಡ ಅಂತ ಹೇಳಿದ್ದರು, ಮತ್ತು ಸರಿಯಾಗಿ ಹೇಳಿ ಅಂತ ಹೇಳಿದ್ದರು. ಕೆಲವರು ತಮಿಳಲ್ಲಿ ಹೇಳಿ, ಹಿಂದಿ ಇಂಗ್ಲೀಷಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ನನಗೆ ತಮಿಳು ಇಂಗ್ಲೀಷು ಬರುವುದಿಲ್ಲ. ನನಗೆ ಬರುವುದು ಕನ್ನಡ, ಹಿಂದಿ, ತುಳು ಮತ್ತು ಮರಾಠಿ 4 ಭಾಷೆ ಮಾತ್ರವೇ ಬರುವುದು. ನೋಡಿ, ಇದು ಓಪನ್ ಸೈಡು. ಇವಾಗ ಇಲ್ಲಿ ಬ್ಯಾಕ್ ಕಟಿಂಗ್ ಆಗಿದೆ, ಬ್ಲೌಸಿನ ಹಿಂಭಾಗ ಕಟಿಂಗ್ ಆಗಿದೆ. ಇವಾಗ ಮುಂಭಾಗಕ್ಕೆ ಇದನ್ನು ಇಡೋಣ. ಈ ರೀತಿ ಮುಂಭಾಗಕ್ಕೆ ಇಡುತ್ತಿದ್ದೇನೆ. ಆದಷ್ಟು ಮೇಲಕ್ಕೆ ತಗೊಂಡು ಇಲ್ಲಿ ಕೈಗೆ ಜಾಗವನ್ನು ಬಿಟ್ಟುಕೊಂಡು ಎಷ್ಟು ಸಾಧ್ಯ ಉಂಟು ಅಷ್ಟು ಮೇಲಕ್ಕೆ ಎತ್ತಿಕೊಳ್ಳಿ. ಇಲ್ಲಿ ಜಾಗವನ್ನು ಸರಿಯಾಗಿ ನೋಡಿಕೊಂಡು ಮೇಲಕ್ಕೆ ಎತ್ತಿ ಇಡಿ. ಮತ್ತು ಈಚೆ ಬದಿಯಲ್ಲಿ ಜಾಗವನ್ನು ಬಿಡಬೇಕು, ಏಕೆಂದರೆ ಇದು ಮುಂಭಾಗದ ಡಾಟ್ಗಾಗಿ ಇಲ್ಲಿ ಜಾಗವನ್ನು ಬಿಡಬೇಕು. ಅದನ್ನು ಎಷ್ಟು ಬಿಡುತ್ತೀರಿ ಎಂದರೆ, ಇದರ ಸೊಂಟ 34 ಇದೆ. ಇವಾಗ ಇಲ್ಲಿ ನೋಡಿ, ಇಲ್ಲಿಂದ ತೋರಿಸ್ತೇನೆ. 34 ಅಂದರೆ 8.5. ಇಲ್ಲಿಂದ ಡಾಟ್ ಹೇಗೆ ಇರುತ್ತದೋ ಆ ರೀತಿ ಬಟ್ಟೆಯನ್ನು ತಗೋಬೇಕು. ಇದರದ್ದು ಡಾಟ್ 2 ಇಂಚು ಇದ್ದರೆ ಒಂದು 4.5 ಇಂಚು ಸಾಕಾಗುತ್ತದೆ. ಇದಕ್ಕೆ 2.5 ಇಂಚು ಡಾಟ್ ಇದೆ. ಅದಕ್ಕಾಗಿ ಇಲ್ಲಿ 5 ಇಂಚನ್ನು ಎಕ್ಸ್ಟ್ರಾ ತಗೊಂಡಿದ್ದೇನೆ. ಇಲ್ಲಿಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ನೋಡಿ, ಇಲ್ಲಿ 4ನೇ ಭಾಗಕ್ಕಿಂತ 5 ಇಂಚು ಎಕ್ಸ್ಟ್ರಾ ಈಚೆಗೆ ಈ ಬ್ಯಾಕ್ನ ಭಾಗವನ್ನು ತಗೊಳ್ಳಿ, ಏಕೆಂದರೆ ಇಲ್ಲಿ ಡಾಟಿಗೆ ಈಚೆಯಿಂದ ನಾವು ಬಟ್ಟೆಯನ್ನು ಬಿಡಬೇಕಾಗುತ್ತದೆ. ಇವಾಗ ಇಲ್ಲಿ ಹೂಕು ಮತ್ತು ಐಪಟ್ಟಿಗಾಗಿ ಮಾರ್ಜಿನ್ಗೆ ಮಾರ್ಕನ್ನು ಹಾಕಿಕೊಳ್ಳೋಣ. ಎಂಟೂವರೆ ಬಿಟ್ಟು ಮತ್ತು 5 ಇಂಚು ಬಿಟ್ಟು ಒಟ್ಟಿಗೆ 13.5 ಆಗುತ್ತದೆ. ಆಮೇಲೆ ಇಲ್ಲಿ ಲೈನನ್ನು ಹಾಕಿಕೊಳ್ಳಿ. 1/4 ಇಂಚು ಅಥವಾ 3 ನೂಲಿನಷ್ಟು ಸಾಕಾಗುತ್ತದೆ, 3 ಪಾಯಿಂಟ್ನಷ್ಟು. ಇವಾಗ ಇಲ್ಲಿ ಈಚೆ ಲೈನಿಗೆ ಇದನ್ನು ಇಡಬೇಕು. ಅದು ಮಾರ್ಜಿನ್ ಲೈನ್ ಆಚೆದು.
ಇಲ್ಲಿ ಸರಿಯಾಗಿ ನೋಡಿಕೊಂಡು ಇದನ್ನು ಇದಕ್ಕೆ ಇಡಿ. ಹೊಸದಾಗಿ ಕಲಿಯುವವರು ಬಟ್ಟೆ ಆಚೆ ಈಚೆ ಅಲ್ಲಾಡದಂತೆ ಇದಕ್ಕೆ ಬೇಕಾದರೆ ಪಿನ್ಗಳನ್ನು ಹಾಕಿಕೊಳ್ಳಿ, ಗುಂಡು ಪಿನ್ಗಳನ್ನು ಹಾಕಿಕೊಳ್ಳಬಹುದು. ಇದರಿಂದ ಬಟ್ಟೆ ಆಚೆ ಈಚೆ ಆಗುವುದಿಲ್ಲ. ನೋಡಿ, ಹಾಕಿ ತೋರಿಸುತ್ತೇನೆ. ಕೆಲವರು ಕಮೆಂಟ್ ಮಾಡಿದ್ದಾರೆ ಕಲಿಯುವವರಿಗೆ ಅರ್ಥವಾಗುವುದಿಲ್ಲಂತೆ. ಅದಕ್ಕಾಗಿ ಹೊಸತಾಗಿ ಕಲಿಯುವವರಿಗೆ ಎಲ್ಲವನ್ನು ಪಿನ್ಗಳನ್ನು ಹಾಕಿ ಕೂಡ ತೋರಿಸ್ತೇನೆ. ಮತ್ತು ಈ ಬ್ಯಾಗ್ಗಿಂತ ಫ್ರಂಟ್ ಭಾಗಕ್ಕೆ 1.5 ಇಂಚು ಕೆಳಗೆ ಇಡಬೇಕು. ಅದು ಡಾಟ್ಗಾಗಿ. ನೋಡಿ, ಇದು 1.5 ಇಂಚಿನ ಸ್ಕೇಲು. ಈ ಸ್ಕೇಲಿನಷ್ಟು ಮಾರ್ಕ್ ಹಾಕಿದರೆ ಸಾಕಾಗುತ್ತದೆ. ಇಲ್ಲಿಗೆ ಮಾರ್ಕನ್ನು 1.5 ಇಂಚು ಎಷ್ಟಕ್ಕೆ ಹಾಕಿದ್ದೇನೆ. ಇವಾಗ ಹಿಂಭಾಗದನ್ನು ಮುಂಭಾಗಕ್ಕೆ ಮಾರ್ಕನ್ನು ಹಾಕಿಕೊಳ್ಳಿ. ನೋಡಿ, ಇಲ್ಲಿ ಒಂದು ಪಾಯಿಂಟು ಕುತ್ತಿಗೆದ್ದು, ಮತ್ತು ಇಲ್ಲಿ ಒಂದು ಪಾಯಿಂಟು ಸೈಡಿದ್ದು, ಮತ್ತು ಇಲ್ಲಿದ್ದು. ಈ ಮೂರು ಮಾರ್ಕುಗಳನ್ನು ಹಾಕಿಕೊಂಡು ನೇರವಾಗಿ ಒಂದು ಲೈನನ್ನು ಎಳೆದುಕೊಳ್ಳಿ. ಇವಾಗ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಟಿದ್ದೇವೆ? 6 ಇಂಚು. 6 ಇಂಚು ಇಟ್ಟಿದ್ದರೆ ಇದು ಹಿಂಭಾಗದ್ದಾಯಿತು. ಈ ಮೊದಲನೇ ಲೈನಲ್ಲ, ಈ ಹಿಂದಿನ ಲೈನಿಗೆ ಇಲ್ಲಿ ಎಷ್ಟು ಇಟ್ಟಿದ್ದೇವೋ ಅದಕ್ಕಿಂತ 3/4 ಇಂಚು ಕಡಿಮೆಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು. 6 ಅಂದರೆ 5/4. ಇವಾಗ ಇಲ್ಲಿ ನಿಮಗೆ ತೋರಿಸುತ್ತೇನೆ. ಮೊದಲು ಒಂದು ಲೈನನ್ನು ಹಾಕಿಕೊಳ್ಳುವ ಇದಕ್ಕೆ ನೇರವಾಗಿ, ಆಮೇಲೆ ಹೇಳಿಕೊಡ್ತೇನೆ. ಇದು ಫ್ರಂಟ್ ಸೈಡಿಗೆ ಲೈನ್ ಹಾಕಿದ್ದೇನೆ. ಇವಾಗ ನಾನು ಹೇಳಿದ್ದೇನು, ಹಿಂಭಾಗಕ್ಕೆ 6 ಇಂಚು ಇಟ್ಟಿದ್ದೆ ಶೋಲ್ಡರ್. ಮುಂಭಾಗಕ್ಕೆ ಬರುವಾಗ 3/4 ಇಂಚು ಕಡಿಮೆ ಮಾಡಿಕೊಳ್ಳಬೇಕು. ಇಲ್ಲಿ 6 ಇಟ್ಟಿದ್ದೆ, ಇಲ್ಲಿ 5/4 ಅಂದರೆ ಇಲ್ಲಿಂದ 3/4 ಇಂಚು ಕಮ್ಮಿಗೆ. ಅದು ಯಾಕೆ ಅಂದರೆ ಮುಂಭಾಗದಲ್ಲಿ ತೋಳಿನಲ್ಲಿ ಕೆಳಭಾಗದಲ್ಲಿ ರಿಂಕಲ್ಸ್ ಬರಬಾರದು ಎಂಬ ಕಾರಣಕ್ಕಾಗಿ. ಮತ್ತು ಈ ಕಾರ್ನರ್ನಿಂದ 1 ಇಂಚಿಗೆ ಲೈನನ್ನು ಹಾಕಿ ಈ ರೀತಿ ಕೈಯಿಂದಲೂ ಮಾಡಿಕೊಳ್ಳಿ, ಇಲ್ಲಾಂದರೆ ಇಂತಹ ಸ್ಕೇಲ್ನಲ್ಲಿ ಮಾಡಿಕೊಳ್ಳಿ. ನೀವು ಒಂದು ವೇಳೆ ಇಲ್ಲಿ ಈ ಲೈನನ್ನು ಹಾಕುವಾಗ ತುಂಬ ಈಚೆಗೆ ತಗೊಂಡು ಬಂದರೆ ಏನಾಗುತ್ತದೆ ಅಂದರೆ ಇಲ್ಲಿ ಪುಗ್ಗ ಬರುತ್ತದೆ. ಇಲ್ಲಿ ಈ ಭಾಗದಲ್ಲಿ ಬಟ್ಟೆ ತುಂಬ ಉಳಿಯುವುದರಿಂದ ಇಲ್ಲಿ ನೆರಿಗೆ ಬರುತ್ತದೆ. ಅದಕ್ಕಾಗಿ 3/4 ಇಂಚು ಆಚೆಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು. 3/4 ಇಂಚು ಮಾಡಿದರೆ ಎಂಥದ್ದು ಆಗುವುದಿಲ್ಲ. ಹೇಮಲತಾ ಎಂಬವರು 3/4 ಇಂಚು ಯಾಕೆ ಕಮ್ಮಿ ಮಾಡಿ ಮಾರ್ಕ್ ಹಾಕಿದ್ದೀರಿ ಅಂತ ಕೇಳಿದ್ದರು. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ. ಇವಾಗ ಸಾಧಾರಣ ಮುಂಭಾಗದ ಮಾರ್ಕ್ ಆಯಿತು. ಇವಾಗ ಇಲ್ಲಿಂದ ಇಲ್ಲಿಗೆ ತಗೊಂಡು ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನೀವು ತಗೊಳ್ಳುವುದು. ಅದರಲ್ಲಿ ನಾನೇನು ಹೇಳುವುದಲ್ಲ. ನಿಮಗೆ ನಿಮ್ಮ ಅಳತೆಗೆ ತಗೊಂಡ ಬ್ಲೌಸನ್ನು ಅಳತೆ ಮಾಡಿ ಎಷ್ಟು ಡೌನ್ ಬೇಕೋ ಅಷ್ಟು ತಗೊಳ್ಳಿ. ಕುತ್ತಿಗೆ ಡೌನಿಗೆ ಮಾರ್ಕನ್ನು ಹಾಕುವಾಗ ನೀವು ಯಾವ ಥರ ಅಳತೆ ಮಾಡಿಕೊಂಡಿದ್ದೀರೋ ಅದೇ ಥರ ನೀವು ಮಾರ್ಕನ್ನು ಹಾಕಿಕೊಳ್ಳಬೇಕು. ನೋಡಿ, ಇಲ್ಲಿಂದ ಅಳೆಯುವುದಾದರೆ 5.5 ಇಂಚು ಬರುತ್ತದೆ ಕೆಳಕ್ಕೆ. ನೀವು ಈ ರೀತಿ ಮಾರ್ಕ್ ಹಾಕಿಕೊಳ್ಳುವುದಾದರೆ 6 ಇಂಚಿಗೆ ಬರುತ್ತದೆ. ನೀವು ಅಳತೆ ಯಾವ ರೀತಿ ತಗೊಂಡಿದ್ದೀರೋ ಅದೇ ಪ್ರಕಾರ ಹಾಕಿಕೊಳ್ಳಿ. ಸಾರಿ, ಇದು ಅದಲ್ಲ, ಇದು ಲೈನು ನೋಡಿ. ಇಲ್ಲಿಂದ 8 ಬರುತ್ತದೆ. ಹೀಗೆ ಮಾಡಿದರೆ 8.5 ಬರುತ್ತದೆ. ಇದು ಮೇಲಿದ್ದು ಲೈನಲ್ಲ, ಕೆಳಗಿದ್ದು. 8.5ಗೆ ಕ್ರಾಸ್ ಆಗಿ ಈ ರೀತಿ ಮಾಡೋದಾದರೆ 8 ಅಂದರೆ ಇಲ್ಲಿ ರೆಡಿಯಾಗಿ ಎಷ್ಟು ಬರುತ್ತದೆ? 1/4 ಇಂಚು ಇಲ್ಲಿ ಮಾರ್ಜಿಂಗ್ ಹೋಗುತ್ತದೆ. 8 ಇಂಚಿಗೆ ರೆಡಿಯಾಗಿ ಬರುತ್ತದೆ.
8 ಅಥವಾ 7 ಮುಕ್ಕಾಲಿಗೆ ಬರುತ್ತದೆ ಅದು. ಇದು ದೊಡ್ಡ ಬ್ಲೌಸ್ ಆಗಿರುವುದರಿಂದ, ಚಿಕ್ಕ ಬ್ಲೌಸ್ ಆಗಿದ್ದರೆ 2.5, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದ್ದರೆ 2.25. ಇದು 43 ಇರುವುದರಿಂದ 3 ಇಂಚಿಗೆ ತಗೊಂಡಿದ್ದೇನೆ ನಾನು. 3 ಇಂಚು, 2.5, 2.25 ಅಥವಾ 3 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಅಗಲ ತಗೊಳ್ಳಿ. ಈ ಬ್ಲೌಸ್ನವರು ನನಗೆ ಮುಂಭಾಗದಲ್ಲಿ ಸ್ವಲ್ಪ ಅಗಲ ಬೇಕು ಅಂತ ಮೊದಲೇ ಹೇಳಿದ್ದರು. ಇವಾಗ ನೋಡಿ, ಮುಂಭಾಗದ ಮಾರ್ಕು ಆಗಿದೆ. ಇಲ್ಲಿ ಮಾರ್ಜಿಂಗ್ ಅನ್ನು ಹಾಕಿಕೊಂಡಿದ್ದೇನೆ. ಇವಾಗ ಇದನ್ನು ಇಲ್ಲಿಂದ ತೆಗೆಯುವ. ಇವಾಗ ಇದರ ಕ್ರಾಸ್ ಪಟ್ಟಿ ಅಗಲ 2.25 ಇಂಚು ಬೇಕು. ಕ್ರಾಸ್ ಪಟ್ಟಿಯಿಂದ ಶುರು ಮಾಡುವ. 2.25 ಅಂದರೆ 3 ಕಾಲಿಗೆ ಇಡಬೇಕು. ಅದು ಅರ್ಧ ಇಂಚು ಮಾರ್ಜಿಂಗ್ ಹೋಗುತ್ತದೆ ಕ್ರಾಸ್ ಪಟ್ಟಿ ತಾಗಿಸುವಾಗ. 3 ಕಾಲಿಗೆ ಇಟ್ಟು ಒಂದು ನೇರವಾಗಿ ಲೈನನ್ನು ಹಾಕಿಕೊಳ್ಳುವ. ಇಲ್ಲಿಯೂ ಹಾಗೆ 3 ಇಂಚಿಗೆ ಮೊದಲನೇ ಲೈನನ್ನು ಹಾಕಿದ್ದೇನೆ ಇಲ್ಲಿಂದ. ಆಮೇಲೆ 2.5 ಇಂಚಿಗೆ ಮೇನ್ ಡಾಟ್ ಹಾಕಿದ್ದೀನಿ. ಯಾಕಂತ ಹೇಳಿದರೆ, ಇವರಿಗೆ ಅಳತೆ ಬ್ಲೌಸ್ ಕೊಡುವಾಗ ಅದರ ಚೆಸ್ಟ್ ಇದ್ದದ್ದು 44 ಮೇಲೆ ಇತ್ತು. ಅವರಿಗೆ ಇಲ್ಲಿ ಕಂಕುಳಲ್ಲೆಲ್ಲ ಲೂಸ್ ಬರುತ್ತಾ ಇತ್ತು. 44 ಇಂಚು ಅವರ ಚೆಸ್ಟ್ ಅಳತೆ ಮಾಡಿದಾಗ ಅಳತೆ ಬ್ಲೌಸಲ್ಲಿ ಇತ್ತು. ಅದು ಅವರಿಗೆ ಇಲ್ಲೆಲ್ಲ ಲೂಸ್ ಆಗುತ್ತಾ ಇತ್ತು. ಅದಕ್ಕಾಗಿ ನಾನೇನು ಮಾಡಿದೆ, ಅದನ್ನು 44 ಇದ್ದದನ್ನು 43 ಚೆಸ್ಟ್ ಇಟ್ಟು ಈ ಡಾಟನ್ನು ಹೆಚ್ಚಿಸಿಕೊಂಡಿದ್ದೇನೆ. ಹಾಗೆ ಮಾಡಿ ಅವರಿಗೆ ಹೊಲಿದು ಕೊಟ್ಟಿದ್ದೆ ಒಂದು ಬ್ಲೌಸು. ಅದು ಅವರಿಗೆ ಸರಿಯಾಯಿತು. ಅದಕ್ಕೆ ಒಂದೊಂದು ಸಲ ನಾವು ಚೆಸ್ಟನ್ನು ಹೆಚ್ಚಿಸುವುದಲ್ಲ, ಅದನ್ನು ನಾವು ನೋಡಿ ಅಂದಾಜು ಮಾಡಬೇಕು. ಡಾಟ್ ದೊಡ್ಡದು ಬೇಕಾಗಿದ್ದರೆ ಡಾಟನ್ನು ದೊಡ್ಡದು ಮಾಡಿಕೊಡಬೇಕು. ಕೇವಲ ಚೆಸ್ಟನ್ನೇ ಇಲ್ಲಿಂದ ಮಾರ್ಕನ್ನು ದೊಡ್ಡದು ಮಾಡುವುದರಿಂದ ಬ್ಲೌಸ್ ಫಿಟ್ಟಿಂಗ್ ಸರಿ ಬರುವುದಿಲ್ಲ. ಅದನ್ನು ಸ್ವಲ್ಪ ಗಮನಿಸಿ ಅರ್ಥ ಮಾಡಿಕೊಳ್ಳಬೇಕು ನಾವು. 4ಕ್ಕೆ 1 ಪಾಯಿಂಟ್ ಕಮ್ಮಿ ಇದೆ ನೋಡಿ, ಅಷ್ಟಕ್ಕೆ ಮಾರ್ಕ್ ಹಾಕಿ ಒಂದು ನೇರ ಲೈನನ್ನು ಹಾಕಿಕೊಳ್ಳಿ. ಈ ಬ್ಲೌಸಿಗೆ ಸಾಧಾರಣವಾಗಿ ಒಂದು 3 ಇಂಚುವರೆಗೆ ಡಾಟ್ ಇಡಬಹುದು, ಇಡಲೇಬೇಕಾಗುತ್ತದೆ. ಇದು ಅಗಲ ಇರುವುದರಿಂದ ಚಿಕ್ಕ ಡಾಟ್ ಮಾಡಲಿಕ್ಕೆ ಆಗುವುದಿಲ್ಲ. 2.5 ಇರುವಾಗ 3 ಇಂಚು ಉದ್ದ ಇಡಲೇಬೇಕಾಗುತ್ತದೆ. ನೋಡಿ, ಇದಕ್ಕೆ ಬ್ರೆಸ್ಟ್ ಪಾಯಿಂಟ್ ಎಷ್ಟು ಬರ್ತಾ ಇದೆ? 10 ಮುಕ್ಕಾಲಿಗೆ ಬರ್ತಾ ಇದೆ. ಅವರು ತುಂಬ ಉದ್ದ ಮತ್ತು ದಪ್ಪ ಇದ್ದಾರೆ. 10 ಮುಕ್ಕಾಲಿಗೆ ಬ್ರೆಸ್ಟ್ ಪಾಯಿಂಟ್ ಸಿಗುತ್ತದೆ ಇದರದ್ದು. ಎಲ್ಲವನ್ನು ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮಾರ್ಕ್ ಹಾಕಿ ನಾನು ತಿಳಿಸಿದ್ದೇನೆ. ನಂದು ಇದು ಕಟ್ಟಿಂಗ್ ನಿಮಗೆ ಅರ್ಥವಾಗಲಿಲ್ಲದಿದ್ದರೆ ಇದೇ ಕಲರಲ್ಲಿ ಇನ್ನೊಂದು ಬ್ಲೌಸನ್ನು ಮಾಡಿದ್ದೆ. ಅದು ಬೇರೆ ಟೈಪಲ್ಲಿ ಕಟಿಂಗ್ ಮಾಡಿದ್ದೀನಿ. ನನ್ನ ವಿಡಿಯೋದಲ್ಲಿ ಇದೆ ಅದು, ಅದನ್ನು ಕೂಡ ನೀವು ನೋಡಬಹುದು. ಈ ಡಾಟ್ಗಳಿಗೆ ಅಂತರ ಇಷ್ಟೇ ಅಂತ ಏನು ನಿಗದಿ ಏನು ಇಲ್ಲ. ನೋಡಿ, ಇಲ್ಲಿಂದ ನಾನೊಂದು 2.25 ಇಂಚು ಬಿಟ್ಟು ಮೇಲಕ್ಕೆ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. ಈ ಪಾಯಿಂಟಿಂದ ಇಲ್ಲಿಗೆ. ಕೆಲವರಿಗೆ ಇಲ್ಲಿ ಜಾಗ ಕಮ್ಮಿ ಯಾರಿಗೆ ಬೇಕಾಗುತ್ತೋ ಅಂಥವರಿಗೆ 2 ಇಂಚು ಕೂಡ ಹಾಕಬಹುದು. ಇವರಿಗೆ ಚೆಸ್ಟ್ ದೊಡ್ಡದಾಗಿರುವುದರಿಂದ 2.5 ಇಂಚು ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಕೂಡ ಗ್ಯಾಪನ್ನು ನಾವು ದೂರ ಮಾಡುತ್ತಾ ಹೋಗಬೇಕು. ಚಿಕ್ಕ ಚಿಕ್ಕ ಡಾಟ್ಗಳು ಬಂದರೆ ಕೆಲವರಿಗೆ 1 ಇಂಚು ಇಲ್ಲ, ಸಾಧಾರಣ 1.5 ಇಂಚು ಬಂದೇ ಬರುತ್ತದೆ ಎಲ್ಲದಕ್ಕೂ. 1.5 ಇಂಚು ಬಂದಾಗ ಇಲ್ಲಿ ಕೂಡ ನಾವು ಈ ಗ್ಯಾಪನ್ನು ಕಮ್ಮಿ ಮಾಡಬಹುದು. ಈ ಮಧ್ಯದ್ದು ಈ ಡಾಟನ್ನು ಇನ್ನೂ ಉದ್ದ ಮಾಡಿಕೊಳ್ಳಬಹುದು. ಈ ಡಾಟನ್ನು ಇಲ್ಲಿವರೆಗೆ ಜಾಗ ತುಂಬ ಬೇಕಾಗಿರುವುದರಿಂದ ಈ ಡಾಟನ್ನು ಆದಷ್ಟು ದೂರಕ್ಕೆ ಹಾಕಿಕೊಂಡು ಹೋಗಬೇಕು. ನೋಡಿ, 2 ಮುಕ್ಕಾಲಿಗೆ ಇದನ್ನು ಹಾಕಿದ್ದೇನೆ. ಮತ್ತು ಇಲ್ಲಿಯ ಡಾಟನ್ನು ನಾವೊಂದು ಅಂದಾಜಿಗೆ ಹಾಕುತ್ತೇನೆ. ನೋಡಿ, ಒಂದು ಸಾಧಾರಣ 3/4 ಇಂಚು ಬಂದಿದೆ. ಮತ್ತು ಕೈ ಕೂರಿಸುವಾಗ
ಫ್ರಂಟ್ ಬ್ಯಾಕನ್ನು ನೋಡಿಕೊಂಡು ಇದು ಡಾಟನ್ನು ಇನ್ನು ಒತ್ತಬೇಕಾದರೆ ಒತ್ತಬಹುದು, ಇಲ್ಲ ಅಂದರೆ ಇದಕ್ಕಿಂತಲೂ ಕಮ್ಮಿ ಬಂದರೂ ಬರಬಹುದು. ಅದು ಫಿಟ್ಟಿಂಗ್ ಮಾಡುವಾಗ ಬರುವಂಥದ್ದು. ಮತ್ತು ಇಲ್ಲಿ ಈ ಲೈನನ್ನು ಮೇಲೆ ತುಂಬ ಮೇಲೆ ತಗೊಂಡರೆ ನೋಡಿ ಇಲ್ಲಿ ಹತ್ತಿರವಾಗುತ್ತದೆ, ಇಲ್ಲಿಗೆ ತುಂಬ ಹತ್ತಿರವಾಗುತ್ತದೆ. ಅದಕ್ಕಿಂತ ನೋಡಿ ಸ್ವಲ್ಪ ಕೆಳಗೆ ತಗೊಂಡು ಬರಬೇಕು. ಅಂದರೆ ಸಾಧಾರಣ ಈ ಪಾಯಿಂಟ್ಗಿಂತ 3/4 ಇಂಚು ಮೇಲೆ, ಅರ್ಧ ಇಂಚು 3/4 ಇಂಚು ಮೇಲೆ ಈ ಲೈನನ್ನು ಹಾಕಿಕೊಳ್ಳಬಹುದು. ಇದರ ಮೇಲಿಂದಲೂ ಹಾಕಬಹುದು, ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ತಗೊಳ್ಳೋದು ಒಳ್ಳೆಯದು. ನೋಡುವ, ನಾವೊಂದು ಇಲ್ಲಿ 3/4 ಇಂಚು ಬಿಟ್ಟು ಹಾಕುವ. ಅದರಲ್ಲಿ ಏನು ಅಷ್ಟು ಡಿಫ್ರೆನ್ಸ್ ಬರುವುದಿಲ್ಲ, 3/4 ಇಂಚು ಬಿಡಬಹುದು, ಅರ್ಧ ಇಂಚು ಬಿಡಬಹುದು. ನೋಡಿ, ಈಗ ಈ ಲೈನನ್ನು ಹೀಗೆ ಹಾಕಿಕೊಂಡಿದ್ದೇನೆ. ಇಲ್ಲಿ ಕೂಡ ನಾವು ಏನು ಮಾಡಬೇಕು, ಇಲ್ಲಿ ಹೆಚ್ಚು ಜಾಗ ಬೇಕಾಗಿರುವಂಥವರಿಗೆ ಇದನ್ನು ಸ್ವಲ್ಪ ನಾವು ನೋಡಿ, ಇಲ್ಲಿ ಇದನ್ನು 1/4 ಇಟ್ಟಿದ್ದೇನೆ. ಇಲ್ಲ ಅಂದರೆ ನಾನು ಇಡುವುದು 1/2. ಸಾಮಾನ್ಯವಾಗಿ ಇಲ್ಲಿಂದ ಇಲ್ಲಿಗೆ 3 ಇಂಚು ಬಿಡುತ್ತೇನೆ. 1/2 ಈಚೆ, 1/2 ಆಚೆಗೆ. ಇವರಿಗೆ ಎಷ್ಟು ಬಿಟ್ಟಿದ್ದೇನೆ, ಈ ಮಧ್ಯದಿಂದ 1/4. ಈ ಮಧ್ಯ ಅಂದರೆ ಈ ಲೈನ್ ಕಾಣಬಹುದು. ಈ ಲೈನ್ನಿಂದ ಇಲ್ಲಿಗೆ 1/4 ಇಂಚು ಬಿಟ್ಟು ಇಲ್ಲಿ ಮಾರ್ಕ್ ಹಾಕಿದ್ದೇನೆ. ಇಲ್ಲಿ ಕೂಡ ಹಾಗೆ ಮಾಡುವ, 1/4 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುವ. ಆವಾಗ ಈ ಡಾಟ್ಗಳು ಸ್ವಲ್ಪ ದೂರ ಹೋಗುತ್ತವೆ, ಇಲ್ಲಿ ಜಾಗ ಹೆಚ್ಚಾಗುತ್ತದೆ. ಈಗ ಇದೇ ಡಾಟ್ಗಳನ್ನು ಹತ್ತಿರ ತಂದಾಗ ಇಲ್ಲಿ ಜಾಗ ಕಡಿಮೆ ಆಗುತ್ತದೆ. ಅದಕ್ಕಾಗಿ ಅವರ ಸೈಜಿಗೆ ತಕ್ಕಂತೆ ನಾವು ಡಾಟ್ಗಳನ್ನು ಹಾಕುವುದು. ಇಡೀ ಪೂರ್ತಿ ಫಿಟ್ಟಿಂಗ್ ಇರುವುದೇ ಡಾಟ್ನಲ್ಲಿ. ಅದಕ್ಕೆ ಡಾಟ್ಗಳನ್ನು ಹಾಕುವಾಗ ಸರಿಯಾಗಿ ಹಾಕಿಕೊಳ್ಳಬೇಕು, ಇಲ್ಲಾಂದರೆ ಫಿಟ್ಟಿಂಗ್ ಹಾಳಾಗುತ್ತದೆ. ಇಲ್ಲಿ ಕೂಡ 1 ಇಂಚಿನ ಡಾಟನ್ನು ಹಾಕುತ್ತೇನೆ. ಎಲ್ಲರಿಗೂ 1 ಇಂಚು ಬೇಕಂತ ಏನಿಲ್ಲ, ಅದು ನಮಗೆ ಹೊಲಿಯುವಾಗ ಮತ್ತೆ ಗೊತ್ತಾಗುತ್ತದೆ. ಇವಾಗ ನೋಡಿ, ಇಲ್ಲಿ 1/2 ಇಂಚು ಮಾರ್ಕ್ ಬಿಟ್ಟಿದ್ದೇನಲ್ಲ, ಇಲ್ಲಿಂದ ಕ್ರಾಸ್ ಆಗಿ ಇಳಿಬೇಕು. ಕ್ರಾಸ್ ಆಗಿ ಈ ಥರ. ಏಕಂತ ಹೇಳಿದರೆ ಇಲ್ಲಿ ನಾವು ಡಾಟನ್ನು ಒತ್ತುವಾಗ ನೋಡಿ ಸ್ಟ್ರೈಟಾಗಿ ಬರ್ತದಲ್ಲ, ಅದಕ್ಕಾಗಿ ಈ ಮಾರ್ಕನ್ನು ಇಷ್ಟು ಮಾರ್ಜಿನನ್ನು ನಾವು ಬಿಟ್ಟಿರುತ್ತೇವೆ. ಇದು ಮತ್ತೆ ಫಿಟ್ಟಿಂಗ್ ಮಾಡುವಾಗ ಹೆಚ್ಚು ಬಂದದ್ದನ್ನು ಇಲ್ಲಿ ಕಟ್ ಮಾಡಿ ತೆಗಿಬೇಕು. 4ನೇ 1 ಭಾಗಕ್ಕಿಂತ 1/2 ಇಂಚು ಮಾರ್ಜಿನ್ ಬಿಟ್ಟು ಇನ್ನೂ ಹೆಚ್ಚು ಬಂದರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಅದು ಈಗಲೇ ಎಲ್ಲ ಅದನ್ನೆಲ್ಲ ಯಾರು ಮಾಡಿಕೊಳ್ಳುವುದಿಲ್ಲ. ಮತ್ತು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಲೈನನ್ನು ಹಾಕುವುದು ನಾವು ಯಾಕಂತ ಹೇಳಿದರೆ ಅದು ಸ್ವಲ್ಪ ಚೆಂದ ಕಾಣುವುದಕ್ಕಾಗಿ ಹಾಕೋದು. ಇಲ್ಲಿ ನೋಡಿ 1/2 ಬಿಡಬಹುದು, 1/4 ಬಿಡಬಹುದು, 1 ಇಂಚು ಕೂಡ ಬಿಡಬಹುದು. ಈ ಲೈನಿಂದ ಇಲ್ಲಿಗೆ ಮಾರ್ಜಿಂಗಿಗೆ ಇದು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನಿಮ್ಮಲ್ಲಿ ಹೊಲಿಯುವಾಗ ಬಟ್ಟೆ ತುಂಬ ಇದ್ದರೆ ಇನ್ನೂ ಮೇಲಕ್ಕೆ ಇಡಬಹುದು, ಇಲ್ಲಾಂದರೆ ಕ್ರಾಸ್ ಪಟ್ಟಿಗೆ ಬಟ್ಟೆ ಕಡಿಮೆ ಬೀಳುತ್ತದೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ನೇರ ಲೈನನ್ನು ಹಾಕಿದ್ದೇನೆ, ಇದು ಚೆಂದ ಕಾಣುವುದಕ್ಕಾಗಿ ಅಷ್ಟೇ. ಇಲ್ಲಾಂದರೆ ಇದು ಹಾಕುವ ಅವಶ್ಯಕತೆಯೂ ಇಲ್ಲ, ಬೇಕಾದರೆ ಹಾಕಿಕೊಳ್ಳಿ, ಇಲ್ಲಾಂದರೆ ಅಗತ್ಯ ಇಲ್ಲ. ಇಲ್ಲಿ ಕೂಡ ಹಾಗೆ, ಇದಕ್ಕೆ ಏನು ಲೆಕ್ಕ ಅಂತ ಏನೂ ಇಲ್ಲ, 2 ಇಂಚು ಇಡ್ಬೋದು. ನೋಡಿ, ಇಲ್ಲಿ ಬೇಕಾದಷ್ಟು ಬಟ್ಟೆ ಇದೆ ಹೊಲಿಲಿಕ್ಕೆ, 1/4 ಇಡಬಹುದು, ಎಷ್ಟು ಕೂಡ ಇಡ್ಬೋದು, ಅರ್ಧ ಇಂಚು ಇಡ್ತಾರೆ, ಏನಿಲ್ಲ. ಹಾಗೆ ಏನು ಅಷ್ಟೇ ಇಷ್ಟೇ ಅಂತ ಏನೂ ಇಲ್ಲ. ನೋಡಿ, 1/2 ಇಂಚಿಗೆ ಹಾಕಿದ್ದೇನೆ. ಅಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ ಆಯ್ತಲ್ಲ, ಇಲ್ಲಿಂದ ಈ ಥರ ಹಾಕುವ. ಕೆಳಗಿನ ಲೈನು ಇದಕ್ಕೆ ಅಷ್ಟೇ ಇಷ್ಟೇ ಅಂತ ಏನು ಲೆಕ್ಕ ಇಲ್ಲ. ಇದು ಚೆಂದ ಕಾಣಲಿಕ್ಕಾಗಿ ಮಾತ್ರ, ಅದು ಕಟೋರಿ ಥರ ಕಾಣುವುದಕ್ಕಾಗಿ ಈ ಲೈನನ್ನು ಇನ್ನು ಮೇಲಕ್ಕೆ ಹೆಚ್ಚಿಸಿದರೆ ಇಲ್ಲಿ ತುಂಬ ಶೇಪ್ ಎಲ್ಲ ತುಂಬ ಚೆಂದ ಕಾಣುತ್ತದೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕೆ ಯಾವ ಲೆಕ್ಕನೂ ಇಲ್ಲ. ನೋಡಿ, ಇದೊಂದು ಬ್ಲೌಸು, ಇದು ನಮ್ಮಲ್ಲಿ ಮಾಡಿದ್ದು. ಈ ಥರ ಕ್ರಾಸ್ ಬಂದಾಗ ಏನೋ ಒಂಚೂರು ಚೆಂದ ಕಾಣುತ್ತದೆ ಅಂತೇಳಿ ಕಟೋರಿ ಥರ. ಇನ್ನೂ ಈ ಲೈನು ಸ್ವಲ್ಪ ಮೇಲಕ್ಕೆ ಹೋದರೆ ಇನ್ನೂ ಇಲ್ಲಿ ಸ್ವಲ್ಪ ಚೆಂದ ಕಾಣಬಹುದು ಅಷ್ಟೇ. ಇವಾಗ ಫ್ರಂಟ್ ಇದು ಮಾರ್ಕು ಆಗಿದೆ, ಬ್ಯಾಕ್ ಇದು ಆಗಿದೆ. ಇನ್ನೇನು ಇದರಲ್ಲಿ ಇಲ್ಲ, ಇದನ್ನು ಇನ್ನು ಕಟ್ಟು ಮಾಡಿಕೊಳ್ಳುತ್ತೇನೆ. ಇವಾಗ ನೋಡಿ, ಇದರ
ಕ್ರಾಸ್ ಪಟ್ಟಿ ಲೆಂತ್ ನೋಡಿ ಎಷ್ಟಿದೆ. ಈ ಕ್ರಾಸ್ ಹುಕ್ ಪಟ್ಟಿ ಲೆಂತು 7 ಇಂಚು ಇದೆ ಈ ಬ್ಲೌಸ್ ಇದ್ದು. ನೀವು ಈ ಥರನೂ ಹೊಳೆದು ಇಲ್ಲಿ ಮಾರ್ಕನ್ನು ಹಾಕಿಕೊಳ್ಳಬಹುದು, ಇಲ್ಲ ಅಂದರೆ ಇಲ್ಲಿಂದ ಈ ಥರನೂ ಹಾಕಿಕೊಳ್ಳಬಹುದು. ಹೇಗೆ ಬೇಕೋ ಹಾಗೆ ನಿಮಗೆ ಈಸಿ ಆಗುವ ಹಾಗೆ ಮಾಡಿಕೊಳ್ಳಿ. ನೋಡಿ ಈ ಥರ ಈ ಕಾರ್ನರ್ನಿಂದ ಇಲ್ಲಿಗೆ 6.25 ಬರ್ತದೆ. ಹೀಗೇನೆ ನೀವು ಮೇಲಿಂದ ಕೆಳಕ್ಕೆ ಮಾರ್ಕನ್ನು ಕೂಡ ಹಾಕಿಕೊಳ್ಳಬಹುದು, ಇಲ್ಲ ಅಂದರೆ ಬರೀ ಈ ಪಟ್ಟಿಯನ್ನು ಕೂಡ ಅಳೆದುಕೊಳ್ಳಬಹುದು. ಇಲ್ಲ ಅಂತಂದರೆ ನೋಡಿ ಈ ಥರನೂ ಮಾಡಿಕೊಳ್ಳಬಹುದು. ಹೀಗೆ ನೋಡಿ ಈ ಥರ ಮಾಡಿದರೆ 5.25 ಅಂತ ಬರ್ತದೆ. ಈ ಥರ ಮಾಡಿದರೆ ಹೀಗೆ ಎಳೆದರೆ 6.25 ಬರ್ತದೆ. ಇದರ ಕ್ರಾಸ್ ಪಟ್ಟಿ ಲೆಂತ್ ಏನಿದೆ 7 ಇಂಚು ಇದೆ ನೋಡಿ. ಇಲ್ಲಿಂದ 7 ಇಂಚು ಇದೆ, 7 ಇಂಚು. ಇಲ್ಲಿಂದ ಮೇಲಕ್ಕೆ ಎಷ್ಟು ಬಿಟ್ಟಿದ್ದೇನೆ ನೋಡಿ, 2.5. 7 ಇಂಚು ಕ್ರಾಸ್ ಪಟ್ಟಿ ಇದ್ದರೆ ಯಾವುದೇ ಕ್ರಾಸ್ ಪಟ್ಟಿ 6 ಇಂಚ್ ಇರಲಿ, 5 ಇಂಚ್ ಇರಲಿ, 8 ಇಂಚ್ ಇರಲಿ, ಅದಕ್ಕೆ 2.5 ಇಂಚನ್ನು ಕೂಡಿಸಬೇಕು ನೀವು. ಯಾಕಂತ ಹೇಳಿದರೆ ಇಲ್ಲಿ ಅರ್ಧ, ಇಲ್ಲಿ ಅರ್ಧ, 1 ಇಂಚು ಹೋಯಿತು. ಇಲ್ಲಿ 1 ಇಂಚು ಹೋಯಿತು, 2 ಇಂಚು ಹೋಯಿತು, ಇನ್ನು ಉಳಿದಿರುವುದು ಅರ್ಧ ಇಂಚು. ಇಲ್ಲಿ ಮತ್ತೆ ಕ್ರಾಸ್ ಪಟ್ಟಿ ರೆಡಿ ಮಾಡುವಾಗ ನಮಗೆ 7 ಬರುವಷ್ಟನ್ನು ಇಟ್ಟು ಉಳಿದಿರುವುದನ್ನು ಕಟ್ ಮಾಡಿ ಶೇಪ್ ಮಾಡಿಕೊಳ್ಳೋದು ಅಷ್ಟೇ. ಇದು 7 ಇಂಚು ಇದೆ, ಇದರ ರೆಡಿ ನಮಗೆ ಬೇಕಾಗಿರುವುದು 7 ಇಂಚು. 2.5 ಎಕ್ಸ್ಟ್ರಾ ಇಟ್ಟಿದ್ದೇನೆ, 1 ಇಂಚು ಇಲ್ಲಿ, ಇಲ್ಲಿ ಅರ್ಧ, ಇಲ್ಲಿ ಅರ್ಧ, 2 ಇಂಚು ಹೋಯಿತು, ಉಳಿದಿರುವುದು ಅರ್ಧ ಇಂಚು. ಅದನ್ನು ಮತ್ತೆ ನಾವು ಇದನ್ನು ಶೇಪ್ ಮಾಡುವಾಗ ಕಟ್ ಮಾಡಿ ಸರಿ ಮಾಡಿಕೊಳ್ಳೋದು ಅಷ್ಟೇ. ಹೀಗೆ ಬೇಕಾದರೂ ಹೊಳೆಯಬಹುದು, ಹೀಗೆ ಬೇಕಾದರೂ ಹೊಳೆಯಬಹುದು. ನಾನು ಎಲ್ಲವನ್ನು ಹೇಳಿಕೊಟ್ಟಿದ್ದೇನೆ. ಚೆನ್ನಾಗಿ ಇದರಲ್ಲಿ ಖಂಡಿತವಾಗಿಯೂ ಅರ್ಥ ಆಗಲೇಬೇಕು. ಹೋದ ಕಟಿಂಗ್ನಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದರು. ಚಂದ್ರಶೇಖರ್ ಎಂಬುವರು ಸ್ಪರ್ಶ ಚಂದ್ರಶೇಖರ್ 42ರದ್ದು ಚೆಸ್ಟ್ ತೋರಿಸಲಿಕ್ಕೆ ಹೇಳಿದ್ದಾರೆ. ಇದರಲ್ಲಿ ನಾನು 43ರದ್ದು ಮಾಡ್ತಿದ್ದೇನೆ. 42ರದ್ದು ಸದ್ಯಕ್ಕೆ ಈಗ ನಮಗೆ ಬಟ್ಟೆ ರೆಡಿ ಇಲ್ಲ. ಇನ್ನೊಬ್ಬರು ಶೋಭಾ ಎಂಬುವರು ತಮಿಳಿನಲ್ಲಿ ಹೇಳಿ ಅಂತ ಹೇಳಿದ್ದಾರೆ, ತಮಿಳು ನನಗೆ ಬರುವುದಿಲ್ಲ. ಮತ್ತು ನಾಗರಾಜ ಎಂಬುವರು ಶೋಲ್ಡರ್ ಡ್ರಾಪ್ ಆಗೋದು ಹೇಗೆ ಅಂತ ಕೇಳಿದರು. ಅದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕಾರಣ ಈ ಆರಮ್ ಹೋಲು ಸರಿಯಾಗಿ ಇಲ್ಲದೇ ಇರುವುದರಿಂದ. ಇವಾಗ ನಾನು ಇದಕ್ಕೆ 9 ಇಂಚು ಆರಮ್ ಹೋಲನ್ನು 8 ಇಂಚು ಇಟ್ಟರೆ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತದೆ. ಯಾಕಂದರೆ ಅದು ಅವರ ಬಾಡಿ ಮೇಲೆ ಹತ್ತುವುದಿಲ್ಲ, ಮೇಲಕ್ಕೆ ಹೋಗುವುದಿಲ್ಲ ಬ್ಲೌಸ್, ಆವಾಗ ಡ್ರಾಪ್ ಆಗುತ್ತದೆ. ಇಲ್ಲ ಅಂದರೆ ಇಲ್ಲಿ 18ರ ಬದಲಿಗೆ 19 ಇಟ್ಟರೂ ಇಲ್ಲಿ ಬ್ಲೌಸ್ ಎತ್ತಿ ಹಿಡಿಯುತ್ತದೆ ಈ ಭಾಗದಲ್ಲಿ, ಆವಾಗಲೂ ಶೋಲ್ಡರ್ ಡ್ರಾಪ್ ಆಗುತ್ತದೆ. ಮತ್ತು ಇನ್ನೂ ಇದಕ್ಕೆ ಇನ್ನೊಂದು ಇದೆ, ಇದರಿಂದ ಏನು ಪ್ರಾಬ್ಲಮ್ ಇಲ್ಲ, ಶೋಲ್ಡರ್ ಆಗುವುದು ಡ್ರಾಪ್ ಆಗೋದು ಕಮ್ಮಿ ಆಗುತ್ತದೆ. ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ ಯಾವುದ ಬ್ಲೌಸ್ ಇದ್ದು ಬೆನ್ನು ಡೀಪ್ ಇರುತ್ತದೋ, ಅಂದರೆ ಬ್ಯಾಕ್ ಸೈಡು ಡೀಪ್ ಇರುತ್ತದೋ ನೋಡಿ, ಇದರ ಡೀಪು ತುಂಬಾ ಇದೆ. ಆವಾಗ ಏನಾಗುತ್ತದೆ, ಅದು ನಮಗೆ ಬಾಡಿ ಮೇಲೆ ಎಳೆದುಕೊಂಡು ಇಟ್ಟಿರುವುದಿಲ್ಲ. ಅದು ಇದೇ ಒಂದು ವೇಳೆ ಮೇಲಕ್ಕೆ ಇದ್ದಿದ್ದರೆ ಶೋಲ್ಡರ್ ಡ್ರಾಪ್ ಬರುವ ಚಾನ್ಸೇ ಇಲ್ಲ. ಇದು ಲೆಕ್ಕಕ್ಕಿಂತ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಮೂಲ ಕಾರಣವೇ ಇದು ಬ್ಯಾಕ್ ಡೀಪು ಎಷ್ಟು ಹೆಚ್ಚಾಗುತ್ತಾ ಹೋಗುತ್ತದೋ ಅಷ್ಟೇ ಶೋಲ್ಡರ್ ಡ್ರಾಪು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಇಲ್ಲಿ ಡೌನ್ ಹೆಚ್ಚಾದಷ್ಟು ನಾವು ಇಲ್ಲಿ ಅಗಲವನ್ನು ಕೂಡ ಕಮ್ಮಿ ಮಾಡುತ್ತಾ ಬರಬೇಕು. ಇವಾಗ ಇನ್ನೂ ಇದನ್ನು ಅಗಲ ಇಟ್ಟರೆ ಇನ್ನೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತದೆ. ಏಕೆಂದರೆ ಅದು ಅದಕ್ಕೆ ಹಿಡಿತಾ ಇರುವುದಿಲ್ಲ, ಎಳೆದುಕೊಂಡು ಇಡುವುದಿಲ್ಲ ಅದು. ಮತ್ತು ಈ ರೌಂಡನ್ನು ಕೂಡ ನಾವು ತುಂಬ ಈಚೆಯಿಂದ ತಗೊಂಡ್ರೂ ಕೂಡ ಇಲ್ಲಿಂದ ಇದಕ್ಕೆ ಬಲ ಕಡಿಮೆ ಬರುತ್ತದೆ, ಹಿಡಿದುಕೊಳ್ಳುವುದಿಲ್ಲ ಅದು ಶೋಲ್ಡರನ್ನು. ಆದಷ್ಟು ಈ ರೌಂಡನ್ನು ಕಮ್ಮಿ ಮಾಡುತ್ತಾ ಬಂದರೆ ಸ್ವಲ್ಪ ಅದು ಟೈಟಾಗಿ ಹಿಡಿದುಕೊಳ್ಳುತ್ತದೆ. ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಅಂತ ಹಲವಾರು ಕಾರಣಗಳಿವೆ. ನೋಡಿ ಇಲ್ಲಿ ಕೂಡ ತೋರಿಸ್ತಾ ಇದ್ದೇನೆ. ಬ್ಯಾಕಿಗೆ ಕೂಡ ಅಷ್ಟೇ, ಸ್ವಲ್ಪ ಇಷ್ಟು ಕೂಡ ಬೇಡ, ಜಸ್ಟ್ ಒಂದು ನೂಲಿನಷ್ಟು, 1 ಪಾಯಿಂಟ್ ನೋಡಿ, 1 ಪಾಯಿಂಟ್ 2 ಪಾಯಿಂಟ್ನ ಮಧ್ಯದಲ್ಲಿ ಇಷ್ಟೇ ಸಾಕಾಗುತ್ತದೆ. ಇದಕ್ಕಿಂತ ಹೆಚ್ಚು ಮಾಡಿದರೂ ಆಗೋದಿಲ್ಲ, ಇಲ್ಲಿ ಎತ್ತಿ ಹಿಡಿಯುತ್ತದೆ. ಇಲ್ಲಿ ಸ್ವಲ್ಪನೇ ಕ್ರಾಸ್ ಮಾಡಬೇಕು, ಆವಾಗ ಶೋಲ್ಡರ್ ಡ್ರಾಪ್ ಬರುವುದೇ ಇಲ್ಲ. ಬೇರೆ ಯಾವುದು ಐಡಿಯಾ ಇಲ್ಲ, ಇದ್ದಿರಬಹುದು, ನಮಗೆ ಗೊತ್ತಿಲ್ಲ. ಆಯಿತು, ಇವಾಗ ಇದನ್ನು ಕಟ್ ಮಾಡುತ್ತೇನೆ.
ಇವಾಗ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಇನ್ನೊಂದು ಮುಖ್ಯ ಪ್ರಶ್ನೆ ಅಂದರೆ, ಬ್ಯಾಕಲ್ಲಿ ಇಷ್ಟು ಕಟ್ಟು ಮಾಡಿದ ಮೇಲೆ ಫ್ರಂಟಲ್ಲಿ ಹೆಚ್ಚು ಬಟ್ಟೆ ಬರುತ್ತದಲ್ಲ ಎಂಬುದು ಇರಬಹುದು. ಸರಿ, ಅದಕ್ಕೆ ನಾವೇನು ಮಾಡಬೇಕು ನೋಡಿ. ಇವಾಗ ನಾನು ಇದನ್ನು ಕಟ್ಟು ಮಾಡಿ ತೆಗಿತಾ ಇದ್ದೇನೆ. ಅದೇ ಥರ, ಇಲ್ಲಾಂದರೆ ಈ ಡಾಟ್ ದೊಡ್ಡದಾಗುತ್ತದೆ, ಇಲ್ಲಾಂದರೆ ಬೇರೆ ಏನಾಗುವುದಿಲ್ಲ. ಈ ಡಾಟನ್ನು ದೊಡ್ಡದು ಮಾಡಬೇಕಾಗ್ತದೆ. ಏಕೆಂದರೆ ಹಿಂದಿನಿಂದ ನಾವು ಇಷ್ಟು ಕಟ್ಟು ಮಾಡಿದ ಮೇಲೆ ಆ ಬಟ್ಟೆ ಇಲ್ಲಿ ಮುಂಭಾಗದಲ್ಲಿ ಉಳಿಯುತ್ತದೆ. ಅಷ್ಟು ಬಟ್ಟೆ ಗ್ಯಾರಂಟಿಯಾಗಿ ಉಳಿಯುತ್ತದೆ. ಅದಕ್ಕಾಗಿ ಮಾಡಬೇಕಾಗಿರುವುದು ಇಷ್ಟೇ. ಇಲ್ಲಿಂದ ನಾವು ಅಲ್ಲಿ ಎಷ್ಟು ತೆಗೆದಿದ್ದೇವೋ ಅಷ್ಟೇ ಬಟ್ಟೆಯನ್ನು ಇಲ್ಲಿ ಕೂಡ ಕಟ್ಟು ಮಾಡಿ ತೆಗಿಬೇಕು. ಇವಾಗ ಇಲ್ಲಿ ಹೇಗೆ ತೆಗೆದಿದ್ದೇವೋ ಇಲ್ಲಿ ಕೂಡ ತೆಗೆದ ಮೇಲೆ ಹೆಚ್ಚಿಗೆ ಬರುವುದಿಲ್ಲ. ಬಟ್ಟೆ ಇಲ್ಲಿ ಹೆಚ್ಚಿಗೆ ಬರುವುದಿಲ್ಲ. ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಬರುತ್ತದೆ. ಅಷ್ಟೇ. ಕಟ್ಟಿಂಗ್ನಲ್ಲಿ ಇನ್ನು ಬೇರೆ ಏನು ನಂಗೆ ಗೊತ್ತಾಗುವುದಿಲ್ಲ. ಮ್ಯೂಸಿಕ್ ಹಾಕಬಾರ್ದು ಅಂತ ಕೆಲವರು ಹೇಳಿದ್ದಾರೆ. ಇನ್ನು ಮ್ಯೂಸಿಕನ್ನು ನಾನು ಹಾಕುವುದಿಲ್ಲ. ಆಯಿತು. ಪೂರ್ತಿ ವಿಡಿಯೋ ನೋಡಿದವರಿಗೆ ಮಾತ್ರ ಅರ್ಥವಾಗುತ್ತದೆ. ಹೀಗೆ ಕಮೆಂಟ್ ಮಾಡ್ತಾ ಇರಿ, ಆಗ ನನಗೆ ಒಳ್ಳೆಯದಾಗಿ ವಿಡಿಯೋ ಮಾಡಲಿಕ್ಕೆ ಆಗುತ್ತದೆ. ಕಮೆಂಟ್ ಮಾಡಿ ನೀವು ತಿಳಿಸಿದ್ದರೆ ಮಾತ್ರ ನಮಗೆ ಗೊತ್ತಾಗೋದು. ಇದಕ್ಕೆ ಎಂಬ್ರಾಯ್ಡರಿ ಇದೆ, ಅದಕ್ಕಾಗಿ ಈ ಕ್ರಾಸನ್ನೆಲ್ಲ ಇವಾಗಲೇ ನಾನು ಕಟ್ ಮಾಡಿಕೊಳ್ಳುವುದಿಲ್ಲ. ಇದನ್ನು ಆಮೇಲೆ ಎಂಬ್ರಾಯ್ಡರಿ ಮಾಡಿದ ಮೇಲೆ ಕಟ್ ಮಾಡುತ್ತೇನೆ. ಇದನ್ನು ಕಟ್ ಮಾಡಲಿಕ್ಕೆ ಇದೆ. ಎಂಬ್ರಾಯ್ಡರಿ ಇರುವುದರಿಂದ ಇದನ್ನು ಈಗ ಕಟ್ ಮಾಡಿ ತೆಗೆಯುವುದಿಲ್ಲ. ಅದು ಎಂಬ್ರಾಯ್ಡರಿ ಮಾಡುವಾಗ ಪ್ರಾಬ್ಲಮ್ ಆಗ್ತದೆ. ಇದರಿಂದ ಈಗ ಬಟ್ಟೆಯ ಮೇಲೆ ಮಾರ್ಕ್ ಮಾಡಿ ಬಟ್ಟೆಯನ್ನು ಎಂಬ್ರಾಯ್ಡರಿಗೆ ಕೊಡಲಿಕ್ಕೆ ಇದೆ. ಇವಾಗ ಆಸ್ತೀನ್ ಕಟ್ ಮಾಡಿ ತೋರಿಸ್ತೇನೆ, ಅಂದರೆ ಕೈ ಕಟ್ ಮಾಡಿ ತೋರಿಸ್ತೇನೆ. ಇವಾಗ ನಾನು ಕಟ್ ಮಾಡುತ್ತಿರುವ ಬ್ಲೌಸಿಗೆ ನೋಡಿ, ಈ ಭಾಗ 16 ಇಂಚು ಬೇಕಾಗಿದೆ. ಇಲ್ಲಿಂದ ಇಲ್ಲಿಗೆ ನಾವು ಇದಕ್ಕೆ ತುಳುವಿನಲ್ಲಿ ಲಟ್ಟೆ ಅಂತ ಹೇಳುತ್ತೇವೆ, ಅಂತ ರಟ್ಟೆ ಅಂತ ಹೇಳ್ತಾರೆ. ಆರಾಮ್ ಹೋಲು, ಕಂಕುಳು, ರಟ್ಟೆ, ಇದೇನು ಈ ಭಾಗಕ್ಕೆ ಏನು ಹೇಳ್ತಾರೆ ನಮಗೆ ಕಮೆಂಟ್ ಮಾಡಿ. ಕನ್ನಡದಲ್ಲಿ ಏನು ಹೇಳಬೇಕಂತ ತಿಳಿಸಿ. ನೋಡಿ, ಇದಕ್ಕೆ ಎಷ್ಟಿದೆ? 14 ಮುಕ್ಕಾಲಿದೆ ಇದರದ್ದು. ಇದಕ್ಕೆ 16 ಬೇಕಾಗಿದೆ ಈ ಬ್ಲೌಸಿಗೆ. ನೋಡಿ, ಇಲ್ಲಿ ಬಟ್ಟೆ ಇರುವುದು ಇಷ್ಟೇ. ಈಗ ಎಷ್ಟಿದೆ? ಮಾರ್ಜಿಂಗಿಗೆ ಬಟ್ಟೆ ಇಲ್ಲ. ಇಲ್ಲಿ 1.5 ಬಿಟ್ಟರೆ, ಇಲ್ಲಿ 1.5 ಬಿಟ್ಟರೆ ನೋಡಿ, ಇಲ್ಲಿ ಬರುವುದು 13 ಇಂಚಿಗೆ. ಇದರಲ್ಲಿ ಈ ಭಾಗವನ್ನು ತೆಗೆಯಬಹುದು. ಇಲ್ಲಿ ಈ ಥರ 16 ಇದೆ. ಇವಾಗ ಅಷ್ಟೇ ಬಟ್ಟೆಯಲ್ಲಿ ನಾವು ಜಾಯಿಂಟ್ ಇಲ್ಲದೆ ಹೇಗೆ ಕೈಯನ್ನು ಕಟ್ಟು ಮಾಡಿಕೊಳ್ಳುವುದು ತೋರಿಸುತ್ತೇನೆ. ಇದನ್ನು ನಾವು ಈ ರೀತಿ ಮಾಡಿಕೊಳ್ಳಬೇಕು. ಹದಿನಾರು 1.5 ಆಯ್ತಲ್ಲ. 8 ಅಂದರೆ 16ರ ಅರ್ಥ 8. ಇದು ಕೈಯ ಸೈಡ್ ಮಾರ್ಚಿಂಗು. ನಾವು ಈ ರೀತಿ ಸ್ಕೇಲನ್ನು ಇಟ್ಟು ಸ್ಟ್ರೈಟ್ ಮಾರ್ಕ್ ಹಾಕಲಿಕ್ಕೆ ಕೆಲವೊಂದು ಸಲ ಸ್ಟ್ರೈಟ್ ಆಗಿ ಬರುವುದಿಲ್ಲ ಅದು. ಅದಕ್ಕಾಗಿ ನಾವು ಇಂಥ ಸ್ಕೇಲನ್ನು ಉಪಯೋಗಿಸಬೇಕು. ಇದರಲ್ಲಿ ಪರ್ಫೆಕ್ಟ್ ಕಾರ್ನರ್ ಬರುತ್ತದೆ. ಯಾವುದೇ ವಾರೆಯಾಗಿ ಬರುವುದಿಲ್ಲ. ಈ ರೀತಿ ಮಾಡುವುದರಿಂದ ನೋಡಿ, ಕ್ರಾಸ್ ಲೈನ್ ಹೋಯ್ತಲ್ಲ, ಈ ಥರ. ಇದರ ಕೈ ಉದ್ದ 5 ಇಂಚು ಇದೆ. 5ವರೆಗೆ ಮಾರ್ಕ್ ಹಾಕುವ. ಇದರ ಆರಂಭ ಹೋಲು 9. ಇಲ್ಲಿ ಬರ್ತಾ ಇದೆ ನೋಡಿ. 9 ಅಂದರೆ 9ಕ್ಕೆ ಇಡಬಾರದು, 8ವರೆಗೆ ಇಟ್ಟರೂ ಸರಿಯಾಗುತ್ತದೆ. ಅದು ಇಲ್ಲಿ ಕ್ರಾಸ್ ಆಗಿ ಬರುವಾಗ ಅದು ಟೈಟಾಗಿ ಕೈ ಕೂತ್ಕೊಳ್ಬೇಕು. ಶರ್ಟ್ ಇದ್ದಾದರೆ ನಾವು ಜೆಂಟ್ಸನ್ನು ನಾನು ಹೊಲಿಯುವಾಗ ಇದು ದೊಡ್ಡದಾಗಿರಬೇಕಾಗುತ್ತದೆ.
ಬ್ಲೌಸಿಗೆ ಆಗಲ್ಲ, ಇದು ದೊಡ್ಡದಾಗಿರಬೇಕಾಗಿಲ್ಲ, ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಫಿಟ್ಟಿಂಗ್ ಇಲ್ಲಿ ಯಾವುದೇ ರಿಂಕಲ್ಸ್ಗಳು ಬರುವುದಿಲ್ಲ, ಟೈಟಾಗಿ ಕೈ ಕೂರುತ್ತದೆ. ಅದಕ್ಕಾಗಿ 9ಗೆ 9 ಇಡಬಾರದು. 9 ಇಟ್ಟರೆ ಇದು ಸ್ವಲ್ಪ ಇಲ್ಲಿ ಲೂಸ್ ಆಗಿ ಕೈ ಕೂತ್ಕೊಳ್ಳುತ್ತದೆ. ಸ್ವಲ್ಪ 1/4 ಇಂಚು ಕಮ್ಮಿ ಇದ್ದರೂ ಪರವಾಗಿಲ್ಲ. ನೋಡಿ ಇಲ್ಲಿ ಈ ಥರನೂ ನಾವು ಅಳತೆ ಮಾಡ್ಬೋದು. 8ವರೆಗೆ ನೋಡಿ ಇಲ್ಲಿಗೆ ಇಷ್ಟಕ್ಕೆ ಬರ್ತದೆ. ಅಂದರೆ ಇಲ್ಲಿ ಎಷ್ಟು ಡೌನ್ ಆಯಿತು? ಸಾಧಾರಣ 3/4 3ವರೆಗೆ ನಾವು ಲೈನನ್ನು ಹಾಕಿಕೊಳ್ಳಬಹುದು. ನೋಡುವ, 8:45ಗೆ ಬಂತು. ಅದು ಸಾಕಾಗುತ್ತದೆ, 9ಗೆ ಬರುತ್ತದೆ ಅದು. ಇವಾಗ ಹೋದ ಸಲ ಬೇರೆ ಸ್ಟೈಲಲ್ಲಿ ನಾನು ಕೈ ಕಟ್ಟು ಮಾಡುವುದನ್ನು ತೋರಿಸಿದ್ದೇನೆ. ಈ ಸಲ ಇನ್ನೊಂದು ಸ್ಟೈಲಲ್ಲಿ ತೋರಿಸುತ್ತೆ. ಒಂದು ಮಿಸ್ಟೇಕ್ ಆಯಿತು. ನಾನು ಇಲ್ಲಿ ಮಾರ್ಜಿಂಗನ್ನು ಇಟ್ಟುಕೊಂಡಿಲ್ಲ, ಬೇರೆ ಮಾರ್ಕ್ ಹಾಕುವ. ಇವಾಗ ಮಾರ್ಜಿಂಗನ್ನು ಹಾಕಿಕೊಂಡಿದ್ದೇನೆ. ಇವಾಗ ಇಲ್ಲಿಂದ ಇಲ್ಲಿಗೆ 5ವರೆಗೆ ಮಾರ್ಕನ್ನು ಹಾಕುತ್ತೇನೆ. ಇಲ್ಲಿಂದ ಕೆಳಕ್ಕೆ 3ವರೆಗೆ. ಇದರ ಕೆಳಭಾಗ 14 ಇದೆ. 7 1 ಪಾಯಿಂಟ್. ಮೇಲೆದ್ದು ಲೈನು. ಇದು ದೊಡ್ಡ ಬ್ಲೌಸ್ ಆಗಿರುವುದರಿಂದ 2.5 ಇಂಚು ಬಿಟ್ಟು ಇಲ್ಲೊಂದು ಲೈನನ್ನು ಹಾಕಿಕೊಳ್ಳುವ. ಇವಾಗ ಇದರ ಸೆಂಟರ್ ಏನಿದೆ ಇದನ್ನು ತಗೊಳ್ಳುವ. ಈ ಥರ ಇದು ಸೆಂಟರ್. ಕೆಲವರಿಗೆ ನಂದು ಈ ಸ್ಟೈಲು ಅರ್ಥ ಆಗುವುದಿಲ್ಲ, ಅದಕ್ಕಾಗಿ ಬೇರೆ ಸ್ಟೈಲಲ್ಲಿ ತೋರಿಸ್ತೇನೆ. ಇವಾಗ ಇದು ಮೇಲಿನ ಲೈನಲ್ಲ, ಈ ಥರ ಹಾಕಿಕೊಂಡಿದ್ದೇನೆ. ಮತ್ತು ಇಲ್ಲಿಂದ ಈ ಥರ. ಇವಾಗ ಇಲ್ಲಿಂದ 1/2 ಇಂಚು ಮೇಲಕ್ಕೆ ಇಟ್ಟು 1/2 ಅಥವಾ 3/4 ಇನ್ನೊಂದು ಲೈನು ಹಾಕಿಕೊಳ್ಳೋದು. ಮತ್ತು ಈ ಸೆಂಟರ್ ಲೈನಿಂದಲೇ ಈ ಥರ ಮಾರ್ಕನ್ನು ಹಾಕಿಕೊಳ್ಳೋದು. ಈ ಥರನೂ ಕೈಯನ್ನು ಕಟ್ಟು ಮಾಡಿಕೊಳ್ಳಬಹುದು. ಇವಾಗ ನೋಡಿ, ಸ್ವಲ್ಪ ಮೇಲೆ ಇದೆ, ಇದನ್ನು ಕಟ್ಟು ಮಾಡಿಕೊಳ್ಳುವ. ಇಲ್ಲಿ ಕೂಡ ಹಾಗೆ ಸ್ವಲ್ಪ ಕಟ್ಟು ಮಾಡಿಕೊಳ್ಳಬೇಕು. ಅದು ನಮಗೆ ಕಣ್ಣಿಗೆ ನೋಡುವಾಗಲೇ ಗೊತ್ತಾಗುತ್ತದೆ. ಇವಾಗ ಸರಿಯಾಗಿದೆ ನೋಡಿ, ಇವಾಗ ಇದು ಸರಿಯಾಗಿದೆ. ಇಲ್ಲಿನೂ ಸ್ವಲ್ಪ ಜಾಸ್ತಿ ಇದಾಗಿ ಕಾಣ್ತದೆ. ಇದನ್ನು ಕೂಡ ಅದೇ ರೀತಿ ಸ್ವಲ್ಪ ಕಟ್ಟು ಮಾಡಿಕೊಳ್ಳುವುದು.
ಇಲ್ಲಿ ಜಾಸ್ತಿ ಕಟ್ಟಾದರೂ ಏನು ವಿಶೇಷ ಆಗೋದಿಲ್ಲ. ಯಾಕಂತ ಹೇಳಿದರೆ ಇದರ ಬ್ಯಾಕ್ ಡೀಪ್ ತುಂಬ ಇದೆ. ಇದರ ಬ್ಯಾಕ್ ಸೈಡ್ ತುಂಬ ಡೀಪ್ ಇರುವುದರಿಂದ ಏನು ಹೆಚ್ಚು ಫರಕ್ ಬೀಳುವುದಿಲ್ಲ, ವ್ಯತ್ಯಾಸ ಬೀಳುವುದಿಲ್ಲ. ಆದರೆ ಒಂದು ವೇಳೆ ಈ ಡೀಪ್ ಮೇಲಕ್ಕೆ ಇದ್ದರೆ ಮಾತ್ರ ಇದು ಬ್ಲೌಸ್ ಹಿಡಿದುಕೊಳ್ಳುತ್ತದೆ. ಜಾಸ್ತಿ ಕಟ್ ಮಾಡೋದರಿಂದ ಟೈಟ್ ಆಗಿಬಿಡುತ್ತದೆ. ಡೀಪ್ ಜಾಸ್ತಿ ಇರುವ ಬ್ಲೌಸಿಗೆ ಇಲ್ಲಿ ನಾವು ಹೆಚ್ಚು ಬಟ್ಟೆಯನ್ನು ಇಡಬಾರದು, ಅಲ್ಲಿ ಉಗ್ಗ ಬಂದಾಗೆ ಆಗುತ್ತದೆ. ನನಗೆ ಇಲ್ಲಿ ಅಂಗಡಿಗಳು ಹತ್ತಿರ ಇರುವುದರಿಂದ ಜೋರಾಗಿ ಮಾತಾಡಲಿಕ್ಕೆ ಮುಜುಗರ ಆಗುತ್ತದೆ. ಅದಕ್ಕಾಗಿ ನಾನು ನಿಧಾನವಾಗಿ ಮಾತಾಡುತ್ತಿರುತ್ತೇನೆ. ಇವತ್ತು ಆದಿತ್ಯವಾರ ಆಗಿರುವುದರಿಂದ ಎಲ್ಲ ಅಂಗಡಿಗಳು ಬಂದಿವೆ ಮತ್ತು ಕರ್ಕಶ ಸೌಂಡ್ಗಳು ಹೊರಗಿಂದ ಅಷ್ಟೊಂದು ಕೇಳುತ್ತಾ ಇಲ್ಲ. ಬಸ್ಸಿನ ಹಾರ್ನುಗಳಾಗಲಿ, ಬದಿಯಲ್ಲಿ ಕೋಳಿ ಅಂಗಡಿಯದ್ದು ಸೌಂಡು, ಎಲ್ಲ ಸೌಂಡ್ಗಳು ಹೊರಗಿಂದ ಬರ್ತಾ ಇರ್ತವೆ. ಜನಗಳೆಲ್ಲ ಇವತ್ತೇನು ಅಷ್ಟು ತಿರುಗುವುದಿಲ್ಲ. ಅದಕ್ಕಾಗಿ ಇವತ್ತು ಕರ್ಕಶ ಏನೂ ಇಲ್ಲ. ನಾನು ಒಬ್ಬನೇ ಇದ್ದೇನೆ ಈಗ ಅಂಗಡಿಯಲ್ಲಿ, ಬೇರೆ ಯಾರೂ ಇಲ್ಲ. ಅದಕ್ಕಾಗಿ ಸೈಲೆಂಟ್ ಆಗಿದೆ ಇವತ್ತು. ಹಾಗಾಗಿ ನಾನು ಮಾತಾಡಿರುವುದು ಇವತ್ತು ನಿಮಗೆ ಚೆನ್ನಾಗಿ ಕೇಳಿರಬಹುದು ಅಂದುಕೊಂಡಿದ್ದೇನೆ. ಕಮೆಂಟ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ಕಮೆಂಟ್ ಮಾಡದಿದ್ದರೆ ನನ್ನಲ್ಲಿರುವ ತಪ್ಪುಗಳು ನನಗೆ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ನೀವು ಕಮೆಂಟನ್ನು ಮಾಡುತ್ತಾ ಇರಬೇಕು. ಆವಾಗ ನಾನು ಮಾಡಿದ ತಪ್ಪು ನನಗೆ ಅರಿವಾಗುತ್ತದೆ, ನಿಮಗೆ ಅರ್ಥವಾಗಿಲ್ಲ ಎಂದು ನನಗೆ ಗೊತ್ತಾಗುತ್ತದೆ. ಇವಾಗ ನೋಡಿ, ಇದಕ್ಕೆ ಜಾಯಿಂಟ್ ಇಲ್ಲದ ಹಾಗೆ ನಾನು ಕೈಯನ್ನು ಹೇಗೆ ತೆಗೆದಂತೆ ಅಷ್ಟೇ ಬಟ್ಟೆಯಲ್ಲಿ ತಿಳಿಸಿದ್ದೇನೆ. ನೋಡಿ, ಈ ರೀತಿ ಕಟ್ ಮಾಡುವುದರಿಂದ ಜಾಯಿಂಟ್ ಏನು ಬಂದಿಲ್ಲ. ನೋಡಿ, ಎರಡು ಕೈಯನ್ನು ಒಂದೇ ಸರ್ತಿ ಕಟ್ ಮಾಡಬಾರ್ದು. ನೋಡಿ, 16 ಇಂಚು ಬಂದಿದೆ. ಏನು ಜಾಯಿಂಟ್ ಗಿಂಟಿ ಏನು ಇಲ್ಲದೆ ಕೈ ಬಂದಿದೆ. ಇನ್ನು ಇಲ್ಲಿ ಖರ್ಚ ಪೀಸ್ ಇದೆ ನೋಡಿ, ಕ್ರಾಸ್ ಪಟ್ಟಿಗೆ ಬೇಕಾದಷ್ಟು ಕೂಡ ಇದೆ. ಕ್ರಾಸು ಕುತ್ತಿಗೆಗೆ ಎಲ್ಲ ಪೈಪಿಂಗ್ ಎಲ್ಲ ಒಳಗೆ ಹಾಕಲಿಕ್ಕೆಲ್ಲ ಇದನ್ನು ಯೂಸ್ ಮಾಡಬಹುದು. ಇಷ್ಟು ಲೈನಿಂಗ್ ಉಳಿದಿದೆ. ದೊಡ್ಡ ಬ್ಲೌಸ್ ಆದರೂ ಇಷ್ಟು ಲೈನಿಂಗ್ ಉಳಿದಿದೆ ಇನ್ನು ಕೂಡ. ಆಯಿತು, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ವಿಡಿಯೋ ತುಂಬ ಲಾಂಗ್ ಆಯಿತು, ಆದರೆ ಅರ್ಥ ಆಗದವರಿಗೆ ತುಂಬ ಚೆನ್ನಾಗಿ ಅರ್ಥವಾಗಬೇಕೆಂದು ಸ್ವಲ್ಪ ವಿಡಿಯೋ ಉದ್ದ ಆಯಿತು. ಮಾತ್ರ ಕಮೆಂಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.